ಶ್ರೀರಾಮನ್ ಪರಿಚಯಿಸಿದಂಥ ವಾಲ್ಮೀಕಿದೇ ದೇವಸ್ಥಾನ ಇಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ವಾಲ್ಮೀಕಿ ದೇವಸ್ಥಾನನೂ ಕೂಡ ಇದೇ ರೀತಿ ಶ್ರೀರಾಮನಿಗೆ ಏನು ಆದ್ಯತೆ ಕೊಟ್ಟು ನೀವು ಕಟ್ಟಿದ್ದೀರಿ ಅದೇ ರೀತಿ ವಾಲ್ಮೀಕಿ ದೇವಸ್ಥಾನನೂ ಕೂಡ ಅಯೋಧ್ಯೆಯಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಆ ಒತ್ತಾಯಕ್ಕೆ ಮೋದಿಯವರು ಸ್ಪಂದಿಸಬೇಕು. ಇಲ್ಲದೇ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ, ಇಡೀ ದೇಶದಲ್ಲಿ ಹೋರಾಟ ಮಾಡ್ತೀವಿ. ಅವ್ರ ನಂಬಿಕೆ ರೀ, ಅವ್ರ ನಂಬಿಕೆ ನೋಡಿ. ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಸರ್ವಂತರ್ಯಾಮಿ ಅಂತ ಹೇಳ್ತೀವಿ. ನಾವೆಲ್ಲ ಬೇಸಾಯ ಮಾಡೋವಾಗ ನೀವೇ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ನಾವು ಮಳೆ ಬೀಳ್ತಿದ್ದಂಗೆ ಜಮೀನು ಹತ್ರ ನೇಗಲು ತಗೊಂಡು ದನ ಎತ್ಕೊಂಡು ಹೊಡ್ಕೊಂಡು ಹೋಗಿವೋ. ಅಲ್ಲಿ ಪೂಜೆ ಏನು ಮಾಡ್ತಾ ಇದ್ದೋ ನಾವು? ಸಗಣಿ ತಗೊಳ್ಳಿವೋ, ಒಂದು ಬೆಂಚ್ಗಳು ತಗೊಳ್ಳಿವೋ, ಮತ್ತು ಹುಲ್ಲಿಂದೊಂದು ಗರಿಕೆ ತೆಗೆದು ಅದನ್ನು ಇಟ್ಟು ನಾವು ಪೂಜೆ ಮಾಡಿ ಆಮೇಲಿಂದ ಉಳುಮೆ ಪ್ರಾರಂಭ ಮಾಡ್ತಾಯಿದ್ದೋ. ಅದು ಬೆನಕ ಅಂತೇಳಿ ಗಣಪತಿ ಬೆನಕ, ಅದನ್ನು ನಾವು ಸಗಣಿನಲ್ಲಿ ಇಳಿಯುವ, ಬೆಂಚ್ಕಲ್ ತಂದು ಅದರಲ್ಲಿಟ್ಟು ಒಂದು ಗರಿಕೆ ಹುಲ್ಲಿಟ್ಟು ನಾವು ಪೂಜೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಅರ್ಪಣೆ ಮಾಡಿ ಪೂಜೆ ಮಾಡ್ತಾ. ಅದು ನಮ್ಮ ನಂಬಿಕೆ. ಹಂಗೆ ಆಂಜನೇಯಂದೂ ನಂಬಿಕೆ ಅವ್ರದ್ದು. ಅದನ್ನು ನಾವ್ಯಾಕದು ಅವ್ರವ್ರ ಸ್ವಂತಿಕೆ ಇದೆಯಲ್ಲ, ನಾವೇ ಹಾಗೆ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋಕ್ಕಾಗ್ತದೆ? ಆದ್ದರಿಂದ ನಾವು ಗೂಡ್ಸೆ ಹಿಂದೂಗಳು ಮತ್ತು ಮಹಾತ್ಮ ಗಾಂಧಿ ಹಿಂದೂಗಳು ಅಂತ ಹೇಳಿ ನಾವು ಈಗ ಬದಲಾವಣೆ ಮಾಡಬೇಕು. ಯಾರೆಲ್ಲ ಗೂಡ್ಸೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ರು ಅವರು ಒಂದು ಭಾಗ ಇದ್ದಾರೆ. ಮಹಾತ್ಮ ಗಾಂಧಿಯವರು ಏನು ಪ್ರತಿಪಾದನೆ ಮಾಡ್ತಕ್ಕಂಥ ಹಿಂದುತ್ವ ಇತ್ತು ಅದು ಒಂದು ಭಾಗ ಇದೆ. ನಾವೆಲ್ಲ ಮಹಾತ್ಮ ಗಾಂಧಿ ಪ್ರತಿಪಾದನೆ ಮಾಡ್ತಕ್ಕಂಥ ಹಿಂದುತ್ವದ ವಾದಿಗಳು. ನಾವು ಹಿಂದೂ ಹೆಸರು ಹೇಳ್ಕೊಂಡು ಇವರೆಲ್ಲ ಗೂಡ್ಸೆಯನ್ನು ಇವರು ಗ್ಲೋರಿಫೈ ಮಾಡುವಂಥದ್ದು, ಮಹಾತ್ಮ ಗಾಂಧಿ ಫೋಟೋಕ್ಕೆ ಗುಂಡೋಡಿಸೋವಂಥದ್ದು, ಇವೆಲ್ಲ ದೇಶದ ನಾವು ಈಸ್ ದ ಫಾದರ್ ಆಫ್ ದಿ ನೇಷನ್ ಮಹಾತ್ಮ ಗಾಂಧಿ. ಪಾಪ ಅಂಥವ್ರಿಗೆ ಅವಮಾನ ಮಾಡುವಂಥ ಕೆಲಸ ಎಲ್ಲ ಇವರು ಮಾಡ್ತಾರಲ್ಲ, ಇವರು ಸರಿನಾ ಇದು? ಆದ್ದರಿಂದ ಹಿಂದುತ್ವ ಅಂತಕ್ಕಂಥದ್ದು ಯಾವುದೇ ಪಕ್ಷಕ್ಕೆ ಜಾಗೀರಿ ಯಾರೂ ಕೊಟ್ಟಿಲ್ಲ. ಎಲ್ಲರೂ ಕೂಡ ಹಿಂದುತ್ವವಾದಿಗಳೇ, ನಾವೆಲ್ಲ ಹಿಂದೂಗಳೇ ನಾವೆಲ್ಲ. ಆದರೂ ಕೂಡ ನಾವು ಬೇರೆ ಸಮುದಾಯದವರನ್ನು, ಬೇರೆ ಧರ್ಮದವರನ್ನು ವಿರೋಧ ದ್ವೇಷ ಮಾಡದೇ ಇರ್ತಕ್ಕಂಥ ಸಮನ್ವಯ ಸಹಬಾಳ್ವೆಯಿಂದ ಹೋಗ್ತಕ್ಕಂಥವ್ರು. ನೋಡಿ, ಮೊದಲು ಈ ಮಾಧ್ಯಮಗಳು ಇಷ್ಟೊಂದು ಸಕ್ರಿಯ ಆಗೋದಕ್ಕಿಂತ ಮುಂಚೆ ಎಷ್ಟೆಷ್ಟೋ ನಡೀತಾ ಇತ್ತು. ಈಗ ಬೇಡ್ರ ಕಣ್ಣಪ್ಪ ಕಾಲಿಟ್ಕೊಂಡು ಲಿಂಗುಗೆ ಇಟ್ಕೊತಾನಪ್ಪ, ಕಣ್ಣನ್ನ ಗುರ್ತಿಟ್ಕೊಳ್ಳೋಕ್ಕೋಸ್ಕರ ಕಾಲಿಡ್ತಾನೆ. ಹಂಗಂತ ಅಂದಾಕ್ಷಣಕ್ಕೆ ಬೇಡ್ರ ಕಣ್ಣಪ್ಪ ಲಿಂಗ ಒದ್ಬಿಟ್ಟಿದ್ದಾನೆ ಅಂತೇಳಿ ಬರ್ಕೊಳಕ್ಕಾಗ್ತದ? ಅಲ್ಲಿನ ಪರಿಸ್ಥಿತಿ ಏನಿದೆ, ಅಲ್ಲಿ ಯಾಕೆ ಅವ್ರು ಒಳಗಡೆ ಹೋಗಲಿಲ್ಲ ಅಂತನೋ, ಒಳಗಡೆ ಹೋಗೋದಕ್ಕೆ ಜಾಗ ಇರಲಿಲ್ಲ ಅಂತನೋ, ಏನೋ ಒಂದು ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಅವರು ಅಭಿಪ್ರಾಯ ಸೂಚಿಸಿರ್ತಾರೆ. ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಅದನ್ನು ವೈಭವೀಕರಿಸಿ ತೋರಿಸ್ಕೊಳ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ಅದು ಯಾವ ಕಾರಣದಿಂದ ಅವರು ಹೋಗಲಿಲ್ಲ ಅಥವಾ ಬರಲಿಲ್ಲ ಅಥವಾ ಇನ್ನೊಂದು ಕಡೆ ಹೋದರು, ಇಲ್ಲ್ಯಾಕೆ ಹೋಗಲಿಲ್ಲ, ಇವೆಲ್ಲ ಅಲ್ಲಿನ ವಾತಾವರಣ, ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ನಡವಳಿಕೆ ಮಾಡಿರ್ತಾರೆ. ಅದಕ್ಕೋಸ್ಕರನೇ ದೊಡ್ಡ ವ್ಯಾಖ್ಯಾನ ಮಾಡಿಕೊಂಡು ಅದಕ್ಕೇನೆ ಈ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಥವಾ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡಲಿಕ್ಕೆ ಮಾಡ್ತಾರೆ. ಈ ರೀತಿ ಎಲ್ಲ ಸರಿಯಾದಂಥದ್ದು ಭಾವನೆಗಳು ಬರೋದು ಸರಿಯಲ್ಲ.